ಆತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ನೊಂದವರಿಗೆ ನ್ಯಾಯ ಕೊಡಿಸೋ ಸ್ಥಾನದಲ್ಲಿರುವಂತಹ ವ್ಯಕ್ತಿ. ಆದ್ರೀಗ ಈ ಪೊಲೀಸಪ್ಪನ ಮೇಲೆಯೇ ಪೋಲಿ ಆಟದ ಆರೋಪ ಕೇಳಿ ಬಂದಿದೆ. ಗಂಡನ ಕಿರುಕುಳ ತಾಳದ ಹೆಣ್ಮಗಳು ಪೊಲೀಸಪ್ಪ ಲಾಕ್ ಆಗುವಂತೆ ಮಾಡಿದ್ದಾಳೆ. ಹೆಂಡತಿ ಅಂದ್ರೆ ಅಷ್ಟಕ್ಕಷ್ಟೇ, ಪರಸ್ತ್ರೀ ಜೊತೆ PSI ರಾಸಲೀಲೆ. ಪೊಲೀಸಪ್ಪನ ಕಿರಿ, ಹೆಂಡತಿ ಮೇಲೆ ಮಚ್ಚಿನಿಂದ ಅಟ್ಯಾಕ್. ಖಾಕಿ ಹಾಕಿ ಕದರ್ ತೋರಿಸಬೇಕಿದ್ದ ಪೊಲೀಸಪ್ಪ ಹೇಗೆ ಮಚ್ಚು ಹಿಡಿದು ಮಚ್ಚೇಶ್ವರ ಆಗಿದ್ದಾರೆ ನೋಡಿ. ಸಂಸಾರಕ್ಕೊಬ್ಳು, ಸಂಬಂಧಕ್ಕೊಬ್ಳು ಅಂತ ಎಲ್ಲೆಂದ್ರಲ್ಲದೆ ಬ್ರಾಂಚ್ ಓಪನ್ ಮಾಡಿಕೊಂಡಿದ್ದವ ಪತ್ನಿ ಮುಂದೆಯೇ ಪೌರುಷ ತೋರಿಸುತ್ತಿದ್ದಾರೆ. ಅಳಿಯನ ಕಳ್ಳಾಟ ಪ್ರಶ್ನಿಸಿದ್ದಕ್ಕೆ ಮಾಮನಿಗೆ ಮಚ್ಚು ತೋರಿಸಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಇವರ ಹೆಸರು ಭೈರಪ್ಪ ಅಂತ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಇವರ ಮೇಲಿರೋ ಆರೋಪಗಳು ಒಂದೆರಡಲ್ಲ. ಈ ಹಿಂದೆ ಬೆಂಗಳೂರಿನ ಕೆಂಗೇರಿ ಠಾಣೆಯಲ್ಲಿ PSI ಆಗಿದ್ದಾಗ ಉದ್ಯಮಿಯೊಬ್ಬರಿಗೆ ಹಣಕ್ಕೆ ಬೇಡಿಕೆ ಇಟ್ಟು ಲೋಕಾಯುಕ್ತ ಅಧಿಕಾರಿಗಳ ಕೈಯಲ್ಲಿ ಲಾಕ್ ಆಗಿದ್ರು. ಆಮೇಲೆ ಸಸ್ಪೆಂಡ್ ಆಗಿ ಕಮಿಷನರ್ ಕಚೇರಿಯಲ್ಲಿರೋ ಕಂಟ್ರೋಲ್ ರೂಮ್ಗೆ ವರ್ಗಾವಣೆಗೊಂಡಿದ್ರು. ಇಷ್ಟಾದ್ರೂ ಬುದ್ಧಿ ಕಲ್ತಿರ್ಲಿಲ್ಲ. ಮನೆಯಲ್ಲಿ ಬಂಗಾರದಂತ ಹೆಂಡತಿಗಿದ್ರೂ ಸಹ ಪರಸ್ತ್ರೀಯ ಮೋಹ ತುಂಬಿಕೊಂಡಿತ್ತು. ಪರಿಚಯಸ್ಥ ಹೆಣ್ಣು ಮಕ್ಕಳಿಗೆ ಇನ್ಸ್ಟಾಗ್ರಾಂನಲ್ಲಿ ಹೊತ್ತಲ್ದಿ ಮೆಸೇಜ್ ಹಾಕ್ತಿದ್ರಂತೆ. ಇದರಿಂದ ನೊಂದ ಯುವತಿಯರು ಇವರ ಪತ್ನಿಗೆ ಕರೆ ಮಾಡಿ ತಮ್ಮ ಕಷ್ಟ ಹೇಳ್ಕೊಂಡಿದ್ರಂತೆ. ಇಷ್ಟು ಸಾಲದು ಅಂತ ಕೆಲವರನ್ನ ಮನೆ ಕರ್ಕೊಂಡು ಬರ್ತಿದ್ರಂತೆ. ಪತ್ನಿ ಏನಾದ್ರೂ ಪ್ರಶ್ನೆ ಮಾಡಿದ್ರೆ ರೌಡಿಗಳಿಗೆ ಹೇಳಿ ಧಮಕಿ ಹಾಕಿಸ್ತಿದ್ರಂತೆ. ಗಂಡನ ಕಳ್ಳಾಟದಿಂದ ನೊಂದು ಹೋದವಳು ತನ್ನ ತಂದೆ ಬಳಿ ಎಲ್ಲಾ ವಿಷಯ ಹೇಳ್ಕೊಂಡಿದ್ದಾಳೆ. ಹೀಗಾಗಿ ಅಳಿಯನನ್ನ ವಿಚಾರಿಸೋದಕ್ಕೆ ಅಂತ ರೇವತಿ ತಂದೆ ಬರ್ತಾಗಿದ್ದಂತೆ ಮಚ್ಚು ಹಿಡಿದು ಕೊಲೆ ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ನಮ್ಮ ತಂದೆ ಬಂದಿದ್ದಕ್ಕೆ ಏನಪ್ಪ ಹಿಂಗೆಲ್ಲ ಹೊಡೆದಿದೆಯಲ್ಲ ಸರಿನಾ ಅಂತ ಅವರು ಹೊಡೆದಿದ ಮೇಲೆ ಅವರು ಬಂದೇ ಬರುತ್ತೆ ಸರ್. ಅದನ್ನ ನಾವು ಕೇಳಿದಕ್ಕೆ ಮಚ್ಚೆತ್ಕೊಂಡು ಇವತ್ತು ಅಪ್ಪ ಮಗಳನ್ನ ಇಬ್ಬರನ್ನೂ ಕತ್ತರಿಸಾಕ್ತೀನಿ, ಹಾಗೆ ಹೀಗೆ ನಾನು ನೋಡ್ತಾನೆ ಇದ್ದೀನಿ. ಅವತ್ತಿಂದನೂ ಅಪ್ಪ ಮಗಳಿಬ್ರು ಒಪ್ಕೊಂತಾನೆ ಇಲ್ಲ, ನಾನು ಏನು ಹೇಳಿದ್ರು ನಿಮ್ಮಿಬ್ಬರು ನಾನು ಉಳಿಸೋದೇ ಇಲ್ಲ ಅಂತ ಮನೆ ಹತ್ರ ರೌಡಿಗಳನ್ನೆಲ್ಲ ಕರೆಸಿ ಒಂದು 20-30 ಜನನ ಆ ಥರ ಎಲ್ಲ ಮಾಡಿದ್ರು ಸರ್. ಕಿರುಕುಳದಿಂದ ನೊಂದ ಹೆಣ್ಣು ಮಗಳು ಗಂಡನ ವಿರುದ್ಧ ದೂರು ಕೊಡೋದಕ್ಕೆ ಹೋಗಿದ್ರು. ಆದರೆ ಭೈರಪ್ಪ PSI ಆಗಿದ್ರಿಂದ ಕೆಂಗೇರಿ ಪೊಲೀಸರು ಬರೀ NCR ದಾಖಲಿಸಿಕೊಂಡು ಕೈ ತೊಳೆದುಕೊಂಡಿದ್ರಂತೆ. ಹೀಗಾಗಿ ರೇವತಿ ಸೀದಾ DG ಕಚೇರಿಗೆ ಹೋಗ್ತಿದ್ದಂತೆ ಕೆಂಗೇರಿ ಪೊಲೀಸರು ಭೈರಪ್ಪನನ್ನ ಅರೆಸ್ಟ್ ಮಾಡಿದ್ದಾರೆ. ಬಟ್ ಘಟನೆ ನಡೆದದ್ದೆಲ್ಲ ತಾವರೆಕೆರೆ ಲಿಮಿಟ್ಸ್ ಬಂದಿದ್ರಿಂದನೂ ಕೂಡ ನಾವು ಸದ್ಯ ಈ ಹೆಣ್ಣುಮಗಳು ನಮ್ಮ ಹತ್ರ ಬಂದುಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದರಿಂದ ಆಕೆ ಕಂಪ್ಲೇಂಟನ್ನು ಸ್ವೀಕೃತ ಮಾಡ್ಕೊಂಡ್ಬಿಟ್ಟು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋತೀವಿ 498A 304A 3 and 4 DP ಆ್ಯಕ್ಟ್ ಅಡಿಯಲ್ಲಿ. ಮತ್ತು ಅವನನ್ನು ದಸ್ತಗಿರಿನೂ ಕೂಡ ಮಾಡಿಕೊಂಡು ಟ್ರಾನ್ಸ್ಫರ್ ತಾವರೆಕೆರೆ ಪೊಲೀಸ್ ಸ್ಟೇಷನ್ಗೆ ನೀಡೋದು. ಒಟ್ನಲ್ಲಿ ಜನರಿಗೆ ರಕ್ಷಣೆ ನೀಡಬೇಕಿದ್ದವರ ಮೇಲೆಗೆ ರಾಕ್ಷಸನಾದ ಆರೋಪ ಕೇಳಿ ಬರ್ತಿದೆ. ಪತ್ನಿಗೆ ಕಿರುಕುಳ ಕೊಟ್ಟ ಕೇಸ್ನಲ್ಲಿ PSI ಬ್ಲಾಕ್ ಕೂಡ ಆಗಿದ್ದಾರೆ. ಮುಂದೆ ಏನೆಲ್ಲ ಆಗತ್ತೆ ಕಾದು ನೋಡಬೇಕು. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.